ಮಾಂಸಖಂಡಗಳ ಬೆಳವಣಿಗೆ, ದೇಹದ ಮೂಳೆಗಳನ್ನು ಸದೃಢವಾಗಿರಿಸುವಲ್ಲಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಪ್ರೋಟೀನ್ ಪಾತ್ರ ಮಹತ್ವದ್ದು. ಹೀಗಾಗಿ ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅಂತ ತಜ್ಞರು ಕೂಡ ಸಲಹೆ ನೀಡ್ತಾರೆ. ಆದರೆ ಪ್ರೋಟೀನ್ ಆಹಾರಗಳಿಂದ ಕಿಡ್ನಿ ಸಮಸ್ಯೆ ಹಾಗೂ ದೇಹದ ತೂಕ ಹೆಚ್ಚಾಗತ್ತೆ ಅಂತ ನಮ್ಮಲ್ಲಿ ಹೆಚ್ಚಿನವರು ಅಂದುಕೊಂಡಿದ್ದಾರೆ. ಹಾಗಿದ್ರೆ ಈ ಬಗ್ಗೆ ಹೃದ್ರೋಗ ತಜ್ಞರು ಹೇಳೋದೇನು, ಪ್ರೋಟೀನ್ ಮಹತ್ವವೇನು ಹೇಳ್ತೀವಿ ನೋಡಿ. ಈಗಂತೂ ಹೆಚ್ಚಿನವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ. ತಾವು ದಿನನಿತ್ಯ ಸೇವಿಸುವ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಗಳಾದ ವ್ಯಾಯಾಮ, ಯೋಗಾಭ್ಯಾಸ, ವಾಕಿಂಗ್ ಹೀಗೆ ತಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಆದ್ರೆ ಆಹಾರ ಪದ್ಧತಿಯ ವಿಚಾರಕ್ಕೆ ಬಂದ್ರೆ ಪ್ರೋಟೀನ್ ಹೆಚ್ಚಿರುವ ಆಹಾರ ಪದ್ಧತಿಗಳಿಂದ ದೂರ ನಿಲ್ತಾರೆ. ನಮ್ಮಲ್ಲಿ ಬಹುತೇಕರ ಅಭಿಪ್ರಾಯ ಏನಂದ್ರೆ ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಕಿಡ್ನಿಗಳಿಗೆ ಸಮಸ್ಯೆಯ ಜೊತೆಗೆ ದೇಹದ ತೂಕ ಕೂಡ ಹೆಚ್ಚಾಗುತ್ತದೆ ಅಂದುಕೊಂಡಿರ್ತಾರೆ. ಆದ್ರೆ ಈ ಬಗ್ಗೆ ಹೃದ್ರೋಗ ತಜ್ಞರು, ಆಹಾರ ಪರಿಣಿತರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ಪ್ರಮಾಣ ಅಧಿಕವಿರುವ ಉಪಹಾರವನ್ನ ತಿನ್ನಬೇಕು ಎಂದು ತಜ್ಞರು ಕೂಡ ಸಲಹೆ ನೀಡ್ತಾರೆ. ಹಾಗಂತ ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರಗಳ ಪ್ರಯೋಜನಗಳು ಇಷ್ಟಕ್ಕೆ ಮಾತ್ರ ಸೀಮಿತ ಎಂದು ಅಂದ್ಕೊಳ್ಬೇಡಿ. ಪ್ರಮುಖವಾಗಿ ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರಗಳ ಪ್ರಯೋಜನಗಳು ಏನಂದ್ರೆ ಮಾಂಸಖಂಡಗಳ ಬೆಳವಣಿಗೆಯಲ್ಲಿ, ದೇಹದ ಮೂಳೆಗಳನ್ನ ಸದೃಢವಾಗಿರಿಸುವಲ್ಲಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಹೀಗೆ ದೇಹದ ಹಲವಾರು ಕಾರ್ಯ ಚಟುವಟಿಕೆಗಳು ಸರಿಯಾಗಿ ಕಾರ್ಯನಿರ್ವಹಣೆ ಆಗುವಲ್ಲಿ ಪ್ರೋಟೀನ್ ಅಂಶದ ಪಾತ್ರ ಮಹತ್ವದ್ದು. ವೈದ್ಯರು ಹೇಳುವಂತೆ ಪ್ರೋಟೀನ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವಿಸೋದ್ರಿಂದ ದೇಹವು ಬಲಗೊಳ್ಳುವುದಲ್ಲದೆ ಅನೇಕ ರೋಗಗಳನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರೋಟೀನ್ ಬಗ್ಗೆ ಇರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಆರೋಗ್ಯವನ್ನ ವೃದ್ಧಿಸುವಲ್ಲಿ ಪ್ರೋಟೀನ್ ಪಾತ್ರ ಮರೆಯುವ ಹಾಗೆ ಇಲ್ಲ. ಪ್ರಮುಖವಾಗಿ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ, ಸ್ನಾಯುಗಳು ಮತ್ತು ಮೂಳೆಗಳನ್ನ ಬಲಪಡಿಸುವಲ್ಲಿ ಇದು ಮುಖ್ಯ. ಆದ್ರೆ ಮೊದಲೇ ಅಸ್ತಿತ್ವದಲ್ಲಿರುವ ಮೂತ್ರಪಿಂಡ ಕಾಯಿಲೆ ಇರುವ ರೋಗಿಗಳು ತಮ್ಮ ವೈದ್ಯರು ಸೂಚಿಸಿದಂತೆ ಕಡಿಮೆ ಪ್ರೋಟೀನ್ ಅನ್ನ ಸೇವಿಸಬೇಕು. ಆದಾಗ್ಯೂ ಬೇರೆ ಯಾವುದೇ ಸಮಸ್ಯೆಗಳಿಲ್ಲದವರು ನಿರ್ದೇಶನದಂತೆ ಪ್ರೋಟೀನ್ ಅನ್ನ ಸೇವಿಸಬೇಕು ಎಂದು ಸಲಹೆ ನೀಡಲಾಗುತ್ತದೆ. ಹೆಚ್ಚುವರಿ ಪ್ರೋಟೀನ್ ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತದೆ ಎಂದು ಅನೇಕ ಜನರು ಅಂದುಕೊಂಡಿರ್ತಾರೆ. ಆದ್ರೆ ಇದು ಸತ್ಯಕ್ಕೆ ದೂರವಾದದ್ದು ಎನ್ನುತ್ತಾರೆ ತಜ್ಞ ವೈದ್ಯರು. ಪ್ರೋಟೀನ್ ಕೊರತೆಯು ಸ್ನಾಯುಗಳನ್ನ ದುರ್ಬಲಗೊಳಿಸುತ್ತದೆ. ಇದು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನುಂಟು ಮಾಡುತ್ತದೆ. ವಾಸ್ತವವಾಗಿ ಪ್ರೋಟೀನ್ ಕೊರತೆಯು ಸ್ನಾಯು ಕ್ಷೀಣತೆಗೆ ಕಾರಣವಾಗುತ್ತದೆ. ಇದು ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತದೆ. ಸ್ನಾಯು ಕ್ಷೀಣತೆ ಎಂದರೆ ಸ್ನಾಯುವಿನ ನಾರುಗಳು ಕುಗ್ಗುವ ಸ್ಥಿತಿ. ಇದು ಸ್ನಾಯುವಿನ ದ್ರವ್ಯರಾಶಿ ಮತ್ತು ಬಲದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ. ಸ್ನಾಯುಗಳು ವ್ಯರ್ಥವಾಗುತ್ತಿದ್ದಂತೆ ಸಾರಜನಕ ತ್ಯಾಜ್ಯ ಹೆಚ್ಚಾಗುತ್ತದೆ. ನಂತರ ಮೂತ್ರಪಿಂಡಗಳು ಈ ತ್ಯಾಜ್ಯವನ್ನ ತೆಗೆದುಹಾಕಲು ಕೆಲಸ ಮಾಡುತ್ತದೆ. ಇದರಿಂದಾಗಿ ಅವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಅದೇ ಸಮಯದಲ್ಲಿ ಸ್ನಾಯುವಿನ ದ್ರವ್ಯರಾಶಿ ಕಡಿಮೆಯಾಗುವುದರಿಂದ ದೇಹದಲ್ಲಿ ಉರಿಯೂತ ಉಂಟಾಗುತ್ತದೆ. ಇದು ಮೂತ್ರಪಿಂಡದ ಫಿಲ್ಟರಿಂಗ್ ಘಟಕಗಳಾದ ನೆಫ್ರಾನ್ಗಳನ್ನ ಹಾನಿಗೊಳಿಸುತ್ತದೆ ಮತ್ತು ಕ್ರಮೇಣ ಅವುಗಳ ಕಾರ್ಯವನ್ನ ಕಡಿಮೆ ಮಾಡುತ್ತದೆ. ಹೀಗಾಗಿ ಅಗತ್ಯ ಪ್ರಮಾಣದ ಪ್ರೋಟೀನ್ ಸೇವನೆ ಆರೋಗ್ಯದ ಎಲ್ಲ ದೃಷ್ಟಿಯಿಂದಲೂ ಉತ್ತಮ. ವೈದ್ಯರು ನಿಮ್ಮ ಆಹಾರದಲ್ಲಿ ಹೆಚ್ಚುವರಿ ಪ್ರೋಟೀನ್ ಅನ್ನ ಸೇರಿಸಲು ಶಿಫಾರಸು ಮಾಡ್ತಾರೆ. ಹಾಲು, ಚೀಸ್, ಮೊಟ್ಟೆಗಳು ಅಥವಾ ಸಸ್ಯ ಆಧಾರಿತ ಆಹಾರಗಳನ್ನು ಆರಿಸಿ ಸಸ್ಯಾಹಾರಿಗಳು ತಮ್ಮ ಪ್ರೋಟೀನ್ ಅಗತ್ಯಗಳನ್ನು ಪೂರೈಸಲು ಸಸ್ಯಾಹಾರಿ ಪ್ರೋಟೀನ್ ಮೂಲಗಳನ್ನು ಸೇರಿಸಬೇಕು. ಪ್ರೋಟೀನ್ ಎಲ್ಲರಿಗೂ ಅತ್ಯಗತ್ಯ. ಇದು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ, ಗಾಯಗಳಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ, ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಮೂಳೆಗಳು ಮತ್ತು ಒಟ್ಟಾರೆ ಗುಣಪಡಿಸುವಿಕೆಗೆ ಪ್ರೋಟೀನ್ ಅತ್ಯಗತ್ಯ.
ಆದ್ರಿಂದ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಸಹ ವೈದ್ಯರ ಸಲಹೆಯ ಮೇರೆ ಇಂತಿಷ್ಟು ಪ್ರಮಾಣದಲ್ಲಿ ಪ್ರತಿದಿನ ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರಗಳನ್ನು ಸೇವನೆ ಮಾಡಬೇಕು. ಪ್ರೋಟೀನ್ ಅತಿಯಾದ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆಯೇ ಅಂತ ಕೇಳಿದ್ರೆ ಇಲ್ಲ, ಇದು ಸಂಪೂರ್ಣವಾಗಿ ತಪ್ಪು. ಯಾಕೆಂದ್ರೆ ಪ್ರೋಟೀನ್ ತೂಕ ಹೆಚ್ಚಾಗಲು ಕಾರಣ ಆಗುವುದಿಲ್ಲ. ಬದಲಿಗೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನ ಆಹಾರಗಳಿಂದ ಮಾತ್ರ ತೂಕ ಹೆಚ್ಚಳ ಸಾಧ್ಯ. ಪ್ರೋಟೀನ್ ಸ್ನಾಯುಗಳ ವೃದ್ಧಿಗೆ ಪೂರಕವಾಗಿದೆ. ಪ್ರೋಟೀನ್ ತಿಂದ ನಂತರ ಕಡಬೈಕೆಗಳು ಕಡಿಮೆಯಾಗುತ್ತವೆ. ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ. ತೂಕ ನಿರ್ವಹಣೆಗೆ ಪ್ರೋಟೀನ್ ಅತ್ಯುತ್ತಮ ಆಯ್ಕೆಯಾಗಿದೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಭರಿತ ಆಹಾರಗಳನ್ನು ಸೇರಿಸಿ. ನೀವು ಸಮತೋಲಿತ ಆಹಾರವನ್ನು ಸೇವಿಸಿದರೆ ಪ್ರೋಟೀನ್ ನಿಮಗೆ ಸುರಕ್ಷಿತ ಹಾಗೂ ಪ್ರಯೋಜನಕಾರಿಯಾಗಿದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.